Hello everyone, welcome to our channel. ಸೊ ಡೇ 4 ಕ್ಲಾಸಲ್ಲಿ ಇವತ್ತು ಬೇಸಿಕ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ ರೀತಿ ಬೇಸಿಕ್ ಎಲಿಮೆಂಟ್ಸ್ ಅಂತ ನೋಡೋಣ. ಸೊ ಇವತ್ತು ಡಾಟ್ಸು ಮತ್ತು ಡ್ರಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡಾಟ್ಸ್ ಯಾವ ಥರ ಮತ್ತು ಡ್ರಾಪ್ಸ್ ಯಾವ ಥರ ಅಂತೇಳಿ. ಫಸ್ಟ್ಗೆ ಡಾಟ್ಸ್. ಈ ರೀತಿ ಒಂದೇ ಪ್ಲೇಸಲ್ಲಿ ನಾವು ಕೋನ್ನ ಪುಷ್ ಮಾಡಿದಾಗ ನಮಗೆ ಡಾಟ್ಸು ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನೀವು ಸೈಜು ಇನ್ಕ್ರೀಸು ಮತ್ತು ಡಿಕ್ರೀಸು ಮಾಡ್ಕೋಬೋದು. ಅಂದರೆ ದೊಡ್ಡದು ಮತ್ತು ಚಿಕ್ಕದು ಯಾವ ರೀತಿ ಡ್ರಾಪ್ಸನ್ನು ಇಡೋದು, ಡಾಟ್ಸನ್ನು ಇಡೋದು ಅಂತ. ಡಾಟ್ಸ್ ಓಕೆನಾ. ಈ ರೀತಿ ಪುಷ್ ಮಾಡಿದ್ರೆ ಡಾಟ್ಸ್, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಸರ್ಕಲ್ಸನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಡಾಟ್ಸು ನಮಗೆ ಯಾವ ಸೈಜಿಗೆ ಬೇಕು ಅಂತ, ಸೊ ನಾವು ಆ ಸೈಜಿಗೆ ಸರ್ಕಲನ್ನು ಹಾಕ್ಕೊಂಡು ನಾವು ಅದನ್ನು ಫಿಲ್ ಮಾಡ್ಕೋಬೋದು. ನಾನು ಒಂದು ಗ್ಯಾಪ್ ಬಿಟ್ಟು ಒಂದನ್ನು ಫಿಲ್ ಮಾಡ್ತೀನಿ. ಸೊ ನಿಮ್ಗೆ ಆವಾಗ ಅರ್ಥ ಆಗತ್ತೆ ಯಾವ ರೀತಿ ಅಂತ. ನೋಡ್ತಿದ್ದೀರಲ್ಲ, ಈ ರೀತಿ. ಓಕೆನಾ. ಇದಕ್ಕೆ ನಾವು ಡಾಟ್ಸ್ ಅಂತೀವಿ. ಈ ಡಾಟ್ಸು ನಮಗೆ ಮೆಹಂದಿ ಹಾಕೋವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಡ್ರಾಪ್ಸ್. ಸೊ ಡ್ರಾಪ್ಸ್ ಯಾವ ರೀತಿ ಅಂತಂದರೆ, ಸೊ ನಾವು ಯಾವ ರೀತಿ ಡಾಟ್ ಇಟ್ವಲ್ಲ, ಸೊ ಅದೇ ರೀತಿ ಪುಷ್ ಮಾಡಿ ಮುಂದ್ಗಡೆಗೆ ಪುಲ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಡ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಅಷ್ಟೇ ನಾವು ಲೀಫ್ ಥರ ಬರೆದ್ಬಿಟ್ಟು ಅದ್ರ ಒಳಗಡೆ ಫಿಲ್ ಮಾಡ್ಬೋದು. ನೋಡಿ ಈ ರೀತಿ ಬರೆದ್ಬಿಟ್ಟು, ಸೊ ಅದ್ರ ಒಳಗಡೆ ನಾವು ಯಾವ ಡ್ರಾಪ್ಸನ್ನು ಫಿಲ್ ಮಾಡ್ತೀವಿ. ಸೊ ನಿಮಗೆ ಯಾವುದು ಟ್ರಿಕ್ ಈಸಿ ಆಗುತ್ತೋ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಒಂದು ಈ ರೀತಿ ಡ್ರಾ ಮಾಡಿಬಿಟ್ಟಾದರೂ ನೀವು ಅದರೊಳಗಡೆ ಫಿಲ್ಲಿಂಗನ್ನು ಮಾಡ್ಬೋದು. ಇಲ್ಲ ನಾನು ಹಾಗೆ ಮಾಡ್ತೀನಿ ಅಂದರೆ ಸೊ ನೀವು ಹಾಗೇನು ಡ್ರಾಪ್ಸನ್ನು ಫಿಲ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ಕೋನ್ಗೆ ನಾವು ಪ್ರೆಷರ್ನ ಕೊಟ್ಟರೆ ಸೊ ಈ ರೀತಿ ಡ್ರಾಪ್ಸು ಬರುತ್ತೆ. ಓಕೆನಾ. ಸೊ ಈ ಡಾಟ್ಸು ಮತ್ತು ಡ್ರಾಪ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವೊಂದು ಫ್ಲವರ್ನ ಬಿಡಿಸ್ತೀವಿ ಅಂತ ಹೇಳಿ ನೋಡೋಣ. ಸೊ ಫಸ್ಟಿಗೆ ಡಾಟಿಂದ ಯಾವ ರೀತಿ ಫ್ಲವರ್ ಕ್ರಿಯೇಟ್ ಆಗುತ್ತೆ ಅದನ್ನು ನೋಡೋಣ. ಸರ್ಕಲ್ ಒಳಗಡೆ ನಾನು ಸ್ಪೈರಲನ್ನು ಹಾಕ್ತಾ ಇದ್ದೀನಿ. ಓಕೆನಾ. ಸ್ಪೈರಲ್ ಆಯಿತು. ನೆಕ್ಸ್ಟ್ ಹಂಪ್ಸು. ಸೊ ಹಂಪ್ಸ್ ಹಾಕ್ತೀವಿ, ನಮಗೆ ರೌಂಡ್ ಶೇಪಲ್ಲಿ ಬರಲ್ಲ ಅಂದರೆ ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. 4 ಲೈನ್ಸನ್ನು ಡಿವೈಡ್ ಮಾಡಿಕೊಂಡು ನೋಡಿ ಈ ರೀತಿ ಹಂಪ್ಸನ್ನು ಹಾಕ್ಕೊಳ್ಳಿ. ಸೊ ನಿಮಗೆ ರೌಂಡ್ ಶೇಪಲ್ಲೇ ಬರುತ್ತೆ.
ಈಸಿ ವೇನಲ್ಲಿ ಈ ರೀತಿ ಹಾಕ್ಬೋದು. ರೌಂಡ್ ಶೇಪಲ್ಲಿ ಬರ್ತಿಲ್ಲ ಅಂದರೆ ನೀವು ಈ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಈ ಫ್ಲವರ್ ಆಯಿತು. ಸೊ ಇದಕ್ಕೆ ನಾವು ಡಾಟ್ಸನ್ನು ಇಟ್ಟರೆ ನೋಡ್ಕೊಳ್ಳಿ ಲುಕ್ಕು ಯಾವ ರೀತಿ ಚೇಂಜ್ ಆಗುತ್ತೆ. ನೋಡ್ತಿದ್ದೀರಾ? ಆವಾಗಲೇ ಪ್ಲೈನ್ ಅನಿಸ್ತಿತ್ತಲ್ಲ, ಸೊ ಇವಾಗ ಫಿಲ್ ಮಾಡಿದ್ಮೇಲೆ ಬೋಲ್ಡಾಗಿ ಕಾಣ್ತಿದೆ. ಇದು ಡಾಟ್ಸ್ ಇಟ್ಟರೆ ಫ್ಲವರ್ ಈ ರೀತಿ ಇರುತ್ತೆ. ಇವಾಗ ಡ್ರಾಪ್ಸ್ ನೋಡೋಣ. ಸೇಮ್ ಅದೇ ರೀತಿ ಸರ್ಕಲ್ಲು, ಸ್ಪೈರಲ್ಲು, ಇನ್ಸೈಡ್ ಒನ್ ಡಾಟ್. ಸೊ ನೆಕ್ಸ್ಟ್ ಆರ್ಮ್ಸ್. ಸೊ ಇದಕ್ಕೆ ನಾವು ಇವಾಗ ಡ್ರಾಪ್ಸ್ನ ಇಡೋಣ. ಇದೆಲ್ಲನೂ ಬೇಸಿಕ್ ಎಲಿಮೆಂಟ್ಸಲ್ಲೇ ಬರುತ್ತೆ. ನೀವೊಂದು ಬೇಸಿಕ್ ಮೆಹಂದಿಯನ್ನು ಹಾಕ್ತಾ ಇದ್ದೀರಾ ಅಂದರೆ ಸೊ ಇದೆಲ್ಲನೂ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ನೀವು ಈಸಿಯಾಗಿ ಹಾಕೋಕ್ಕಾಗತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.